ಗಂಟು ಹೋದ್ರೆ ಚೆನ್ನಾಗಿ ಓಂ ಸಹಸ್ರ ಸೆಕೆಂಡ್ ಚೂರಿಂದ ಸ್ವಲ್ಪ ಅಷ್ಟೇ ಸರ್ ಒಂಚೂರು ಸೈಡ್ ಸರ್ ಇಲ್ಲಿ ಸರ್ ಸೈಡ್ ಸ್ವಲ್ಪ ಎಲ್ಲ ಹಿಂದಕ್ಕೆ ಬಂದು ಆರಾಮಾಗಿ ಸಿಗುತ್ತೆ ಬನ್ನಿ ಹಿಂದೆ ಬನ್ನಿ ಎಲ್ಲರಿಗೂ ಸಿಗಲಿ ಹಿಂದೆ ಬನ್ನಿ ಸ್ವಲ್ಪ ಬನ್ನಿ ಸರ್ ಹಿಂದೆ ಬನ್ನಿ ಸ್ಮರಿಸುತ್ತಾ ಕಾಶಿ ವಿಶ್ವನಾಥ ಸ್ವಾಮಿನ ಯಾಕೆ ಮನದಲ್ಲಿ ಸ್ಮರಿಸ್ತು ಅಂತ ಅಂದ್ರೆ ಈ ಆಸ್ತಿ ಕಾಶಿ ವಿಶ್ವನಾಥ ಸ್ವಾಮಿಗೆ ಸೇರಿದಂತ ಆಸ್ತಿ. ಇದನ್ನ
ನಮ್ಮ ನೆಲಮಂಗಲದ ಏನು ನಗರಸಭೆಗಳಿದ್ದಾರೆ ಅವರೆಲ್ಲ ಸೇರ್ಕೊಂಡು ಈ ಒಂದು 4-5 ವರ್ಷದಿಂದ ಈಚೆಗೆ ಇದನ್ನು ಪ್ರೊಸೆಸಿಂಗ್ ಮಾಡಿ ಮೊನ್ನೆ ಒಂದು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಬೇಕಾಗಿದ್ದು ನೆಲಮಂಗಲ ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಒಂದು ಆರ್ಥಿಕ ಕರ್ತವ್ಯ. ಈ ಒಂದು ಶುಭ ಸಂದರ್ಭ ಅಂತ ಅಂದ್ಬಿಟ್ಟು ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಈ ಒಂದು ನೆಲಮಂಗಲ ಕಾರ್ಯಕ್ರಮಕ್ಕೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ನೆಲಮಂಗಲ ತಾಲೂಕು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಡಿಆರ್ ಸಾಹೇಬರು ಮುಂದೆಗಡೆ ಬರಬೇಕು. ಹನುಮಂತೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹರೀಶ್ ಬಾಬು ಬಗ್ಗೆ ಬಂದು ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತ. ಹೊನ್ನಾರಾಯಣಹಳ್ಳಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಒಳ್ಳೆ ಮಾದರಿಯಾಗಿರ್ತಕ್ಕಂಥ ಕಟ್ಟಡವನ್ನ TAPCMS ನಿಂದ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನೆಲಮಂಗಲ ತಾಲೂಕಿನ ಸಹಕಾರ ಸಂಘದ ಸಹಕಾರ ಒಂದು ಚಳುವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನಾದ್ರೂ ಭಾವಿಸ್ತಾ, ಒಂದು 1.25 ಕೋಟಿ ವೆಚ್ಚದ ಒಂದು ಬಿಲ್ಡಿಂಗ್ ಅನ್ನ ಇವತ್ತು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗಳು ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು ಬಹಳ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಏನು ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಾ. ನಿಮ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಸಹಕಾರ ರಂಗದಲ್ಲಿ ಕಾಳಜಿ ಇರಬೇಕು, ಬದ್ಧತೆ ಇರಬೇಕು. ಈ TAPCMS ನ ಆಡಳಿತ ಮಂಡಳಿಯವರ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳ ಬದ್ಧತೆ ಇತರ ಸಹಕಾರಿ ಸಂಘಗಳಿಗೂ ಇದು ಮಾದರಿಯಾಗಲಿ ಅಂತ ನಾನು ಹಾರೈಸಿ ಯಾವತ್ತು ಸಹಕಾರ ಸಂಘದ ಜೊತೆ ನಾನು ಇರ್ತೇನೆ. ಹಿಂದೆ ಈಗ ಗುರುವಣ್ಣ ಅವರೆಲ್ಲ ಹೇಳ್ತಿದ್ರು, ನಾನೇನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಹೆಚ್ಚಿಗೆ ಸಹ ಅನುದಾನವನ್ನು ನನ್ನಿಂದ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನನಗೆ ಅದ್ರ ಮಾಹಿತಿ ಕೊಟ್ರೆ ಕೊಡ್ತೀನಿ ಅಂತ ಹೇಳ್ತಾ ಈಗ ಸಹಕಾರ ಸಂಘದ ಯಾವುದೇ ಸೊಸೈಟಿಗಳು ನನಗೆ ನನ್ನ ಗಮನಕ್ಕೆ ಬಂದು ಅನುದಾನ ಬೇಕು ಅಂದಾಗ ನಾನು ರಾಜಕಾರಣ ಮಾಡಿಲ್ಲ. ನಮ್ಮ ಬರ್ಗನಹಳ್ಳಿ ಸೊಸೈಟಿಗೆ ಉದ್ಘಾಟನೆ ಕರೆದಿದ್ರು, ಹೋದಂತ ಸಂದರ್ಭದಲ್ಲಿ ಅನುದಾನ ಬೇಕು ನಮ್ಗೆ 10 ಲಕ್ಷ ಅಂತ ಕೇಳಿದ್ರು. 10 ಲಕ್ಷ ಅನುದಾನವನ್ನು ಈ ವರ್ಷದ ಆರ್ಥಿಕ ನನ್ಗೇನು ಕೊಡ್ತಕ್ಕಂಥ ಅನುದಾನದಲ್ಲಿ ಕೊಟ್ಟಿರ್ತೇನೆ, ಅದನ್ನ ಎಸ್ಟಿಮೇಟ್ ಮಾಡಿಸಿ ಅವರು ಕೆಲಸ ಮಾಡ್ಕೋಬಹುದು. ನಮ್ಮ ನಿಡುವಲ್ಲ ಕೇಶವಣ್ಣ ಕೇಳಿದ್ರು, ವೀರಮಾರೇಗೌಡರು ಅಂತ ನಾನು ಬಿಡೋದೇ ಇಲ್ಲ. ಇಡೀ ತಾಲೂಕಲ್ಲ ಅವ್ರ ಒಬ್ಬರಿಗೆ ಕೊಟ್ಟರು ಅವ್ರಿಗೆ ಸಮಾಧಾನ ಆಗಲ್ಲ. ಆದ್ರೆ ಅಷ್ಟು ಬದ್ಧತೆ ಸಹಕಾರ ಸಂಘದ ಏನೇ ನನ್ನ ಕೈಯಿಂದ ಆಗತಕ್ಕಂಥ ಸಹಕಾರನ ನಾನು ಯಾವತ್ತೂ ಮಾಡ್ಲಿಕ್ಕೆ ಸಿದ್ಧಲಿದ್ದೇನೆ. ಮುಂದೆ ಈ ತರ ಎಲ್ಲ ಸಹಕಾರ ಸಂಘಗಳಿಗೂ ಸಹಕಾರವನ್ನು ಕೊಡ್ತೇನೆ. ಉದ್ಘಾಟನೆಗೆ ನನ್ನನ್ನು ಕರೆದಕ್ಕೆ ನಿಮ್ಮೆಲ್ಲ ಆಡಳಿತ ಮಂಡಳಿಗೆ ನಾನು ಶುಭ ಹಾರೈಸಿ ಧನ್ಯವಾದಗಳನ್ನು ಸಮರ್ಪಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಳ್ಳೆ ರೀತಿಯ ಕಟ್ಟಡವನ್ನ ಕಟ್ಟಲಿಕ್ಕೆ ಶ್ರಮಿಸಿದಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.